ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದಲ್ಲಿ ಹಿರಣ್ಯಕಶಿಪುವು ಮತ್ತು ಹಿರಣ್ಯಾಕ್ಷನ ವಧೆಯಿಂದ ದುಃಖಿತರಾದ ತಾಯಿಯನ್ನು ಮತ್ತು ಕುಟುಂಬದವರನ್ನು ಹಿರಣ್ಯಕಶಿಪುವು ಸಂತೈಸಿದುದು ಎಂಬ 2ನೆಯ ಅಧ್ಯಾಯಕ್ಕೆ ಸ್ವಾಗತ. ನಾರದ ಮಹರ್ಷಿಗಳು ಧರ್ಮರಾಜನಿಗೆ ಹೇಳುತ್ತಾರೆ, ಭ್ರಾತರಿಯೇವಂ ವಿನಿಹತೆ ಹರಿಣಾ ಕ್ರೋಢಮೂರ್ತಿನ ಹಿರಣ್ಯಕಶಿಪು ರಾಜಾನ್ ಪರ್ಯತಪ್ಯದೃಶಾ ಶುಚ. ಮಹಾರಾಜ ಯುಧಿಷ್ಠಿರನೇ, ಕೇಳು, ತನ್ನ ಸಹೋದರನು ಹೀಗೆ ವರಾಹರೂಪಿಯಾದ ವಿಷ್ಣುವಿನಿಂದ ವಧಿಸಲ್ಪಡಲು ಹಿರಣ್ಯಕಶಿಪುವಿನ ಕೋಪವು ಭುಗಿಲೆದ್ದಿತು. ಶೋಕವು ಆತನನ್ನು ಸುಡತೊಡಗಿತು. ಕ್ರೋಧದಿಂದ ನಡುಗುತ್ತಾ ಆತನು ಬಾರಿ ಬಾರಿಗೂ ಅವುಡುಗಳನ್ನು ಕಚ್ಚಿಕೊಳ್ಳತೊಡಗಿದನು. ಕೋಪದಿಂದ ಉರಿಯುತ್ತಿದ್ದ ಕಣ್ಣುಗಳ ಬೆಂಕಿಯ ಹೊಗೆಯಿಂದ ಬೂದು ಬಣ್ಣವನ್ನು ಹೊಂದಿದ ಆಕಾಶದ ಕಡೆಗೆ ನೋಡುತ್ತಾ ಅವನು ದೈತ್ಯ ವೀರರನ್ನು ಸಂಬೋಧಿಸಿದನು. ಆಗ ಕರಾಳವಾದ ಕೋರೆಹಲ್ಲುಗಳಿಂದಲೂ ಬೆಂಕಿಯನ್ನು ಉಗುಳುತ್ತಿದ್ದ ಉಗ್ರವಾದ ನೋಟದಿಂದಲೂ ಮತ್ತು ಮೇಲೆದ್ದ ಗಂಟುಗಟ್ಟಿದ ಹೊಬ್ಬುಗಳಿಂದಲೂ ಭೀಕರವಾಗಿ ಕಾಣುತ್ತಿದ್ದ ಆತನ ಮುಖವನ್ನು ನೋಡುವುದೇ ಕಷ್ಟಕರವಾಗಿತ್ತು. ತುಂಬಿದ ಸಭೆಯಲ್ಲಿ ತ್ರಿಶೂಲವನ್ನು ಕೈಯಲ್ಲೆತ್ತಿ ಝಳಪಿಸುತ್ತಾ ದ್ವಿಮೂರ್ಧಾನ ತ್ರ್ಯಕ್ಷ ಶಂಬರ ಶತಬಾಹು ದಯಗ್ರೀವ ನಮುಚಿ ಪಾಕ ಇಲ್ವಲ ವಿಪ್ರಚಿತ್ತಿ ಪುಲೋಮ ಮತ್ತು ಶಕುನ ಇವರೇ ಮುಂತಾದವರಿಗೆ ಹೇಳಿದನು, ಎಲೈ ದೈತ್ಯರೇ ಮತ್ತು ದಾನವರೇ, ನೀವೆಲ್ಲರೂ ನನ್ನ ಮಾತನ್ನು ಕೇಳಿ ಅನಂತರ ನನ್ನ ಆದೇಶದಂತೆ ನಡೆಯಿರಿ. ಕ್ಷುದ್ರರಾದ ನನ್ನ ಶತ್ರುಗಳು ನನಗೆ ಪರಮ ಪ್ರಿಯನೂ ಹಿತೈಷಿಯೂ ಆಗಿದ್ದ ಸೋದರನನ್ನು ವಿಷ್ಣುವಿನ ಮೂಲಕ ಕೊಲ್ಲಿಸಿದ್ದಾರೆ ಎಂಬುದು ನಿಮಗೆ ತಿಳಿದೇ ಇದೆ. ಈ ವಿಷ್ಣುವು ಸರ್ವಸಮನಾಗಿದ್ದರೂ ದೇವತೆಗಳು ಮಹಾಪ್ರಯತ್ನ ಮಾಡಿ ಆತನನ್ನು ಒಲಿಸಿಕೊಂಡು ತಮ್ಮ ಪಕ್ಷದವನನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದಾರೆ. ಅದರಿಂದ ಆತನು ತನ್ನ ಸ್ವಭಾವವನ್ನು ತೊರೆದು ಮಾಯೆಯಿಂದ ವರಾಹವೇ ಮುಂತಾದ ರೂಪಗಳನ್ನು ಧರಿಸತೊಡಗಿದ್ದಾನೆ. ಹುಡುಗರಂತೆ ಚಂಚಲ ಬುದ್ಧಿಯುಳ್ಳವನಾಗಿ ಯಾರು ತನ್ನನ್ನು ಸೇವೆ ಮಾಡಿದರೆ ಅವರ ಪಕ್ಷಕ್ಕೆ ಸೇರಿಕೊಂಡು ಬಿಡುತ್ತಾನೆ. ನಾನು ನನ್ನ ಶೂಲದಿಂದ ಆತನ ಕತ್ತನ್ನು ತರಿದು ಅಲ್ಲಿಂದ ಸುರಿಯುವ ಹೇರಳವಾದ ರಕ್ತಧಾರೆಯಿಂದ ರಕ್ತಪ್ರಿಯನಾದ ನನ್ನ ತಮ್ಮನಿಗೆ ತರ್ಪಣವನ್ನು ಕೊಟ್ಟು ಶೋಕವನ್ನು ಕಳೆದುಕೊಳ್ಳುವೆನು. ದೇವತೆಗಳಿಗೆಲ್ಲ ಆ ವಿಷ್ಣುವೇ ಬೇರು ಮತ್ತು ಜೀವನವು. ಆದುದರಿಂದ ಆ ಮಾಯಾವಿಯಾದ ಶತ್ರುವನ್ನು ನಾನು ಕೊಂದು ಹಾಕಿಬಿಟ್ಟರೆ ಆಗ ಬುಡ ಕಡಿದ ಮರದ ಕೊಂಬೆಗಳಂತೆ ದೇವತೆಗಳೆಲ್ಲರೂ ತಾವಾಗಿಯೇ ಒಣಗಿ ಹೋಗುವರು. ಆದುದರಿಂದ ನೀವು ಈಗಲೇ ಭೂಮಿಗೆ ಹೋಗಿರಿ. ಅಲ್ಲಿ ಬ್ರಾಹ್ಮಣರ ಮತ್ತು ಕ್ಷತ್ರಿಯರ ಸಂಖ್ಯೆಯು ತುಂಬ ಬೆಳೆದಿದೆ. ಅಲ್ಲಿ ತಪಸ್ಸು, ಯಜ್ಞ, ಅಧ್ಯಯನ, ವ್ರತ, ದಾನಗಳೇ ಮುಂತಾದ ಶುಭಕರ್ಮಗಳನ್ನು ಯಾರು ಮಾಡುತ್ತಿರುವರೋ ಅವರೆಲ್ಲರನ್ನು ಕೊಂದು ಹಾಕಿಬಿಡಿರಿ. ದ್ವಿಜರು ಮಾಡುವ ಧರ್ಮಕರ್ಮಗಳೇ ವಿಷ್ಣುವಿಗೆ ಬೇರಿನಂತಿವೆ. ಏಕೆಂದರೆ ಯಜ್ಞ ಮತ್ತು ಧರ್ಮಗಳೇ ಆತನ ಸ್ವರೂಪವಾಗಿವೆ. ದೇವತೆಗಳು, ಋಷಿಗಳು, ಪಿತೃಗಳು, ಸಮಸ್ತ ಪ್ರಾಣಿಗಳು ಮತ್ತು ಧರ್ಮ ಇವುಗಳಿಗೆಲ್ಲ ಆತನೇ ಪರಮಾಶ್ರಯನಾಗಿದ್ದಾನೆ. ಬ್ರಾಹ್ಮಣರು, ಗೋವುಗಳು, ವೇದಗಳು, ವರ್ಣಾಶ್ರಮ ಧರ್ಮಗಳು, ಕರ್ಮಗಳು ಎಲ್ಲೆಲ್ಲಿ ಇವೆಯೋ ಆ ಜಾಗಗಳಿಗೆ ನೀವು ಹೋಗಿ ಅವೆಲ್ಲವನ್ನು ಸುಟ್ಟು ಹಾಕಿರಿ, ಕತ್ತರಿಸಿ ಹಾಕಿರಿ. ದೈತ್ಯರಾದರೂ ಸ್ವಭಾವದಿಂದಲೇ ದುಷ್ಟರು, ಜನರಿಗೆ ಕಷ್ಟವನ್ನು ಕೊಟ್ಟು ಅದರಿಂದ ಸುಖಪಡುವವರು. ಈಗ ರಾಜನಾದ ಹಿರಣ್ಯಕಶಿಪುವಿನ ಆಜ್ಞೆಯಿಂದ ಅವರಿಗೆ ಮತ್ತು ಪ್ರೋತ್ಸಾಹ ಉಂಟಾಯಿತು. ಅವರು ಆತನ ಆಜ್ಞೆಯನ್ನು ಶಿರಸಾವಹಿಸಿ ಕಂಡಲ್ಲಿ ಪ್ರಾಣಿಗಳಿಗೆ ತೊಂದರೆಗಳನ್ನು ಕೊಡಲಾರಂಭಿಸಿದರು. ನಗರಗಳಲ್ಲಿ, ಹಳ್ಳಿಗಳಲ್ಲಿ, ಹಸುಗಳು ಇರುವ ಎಡೆಗಳಲ್ಲಿ, ತೋಟಗಳಲ್ಲಿ, ಗದ್ದೆ ಹೊಲಗಳಲ್ಲಿ, ತಿರುಗಾಡುವ ಜಾಗಗಳಲ್ಲಿ, ಋಷಿಗಳ ಆಶ್ರಮಗಳಲ್ಲಿ, ಗಣಿಗಳಲ್ಲಿ, ಬೇಸಾಯಗಾರರ ವಾಸಸ್ಥಳಗಳಲ್ಲಿ, ತಪ್ಪಲುಗಳಲ್ಲಿ ಇರುವ ಹಳ್ಳಿಗಳಲ್ಲಿ, ಗೊಲ್ಲರ ಕೇರಿಗಳಲ್ಲಿ ಮತ್ತು ವ್ಯಾಪಾರಿಗಳ ಕೇಂದ್ರಗಳಾದ ನಗರಗಳಲ್ಲಿ ಹೋಗಿ ಅಲ್ಲಿಗೆಲ್ಲ ಬೆಂಕಿಯನ್ನು ಹಚ್ಚಿದರು. ಕೆಲವರು ದೈತ್ಯರು ಅಗೆಯುವ ತೋಡುವ ಶಸ್ತ್ರಾಯುಧಗಳಿಂದ ದೊಡ್ಡ ಸೇತುವೆಗಳನ್ನು, ಪ್ರಾಕಾರಗಳನ್ನು, ನಗರ ದ್ವಾರಗಳನ್ನು ಒಡೆದು ಹಾಕಿದರು. ಮತ್ತೆ ಕೆಲವರು ಕೊಡಲಿಗಳಿಂದ ಹೂವು ಹಣ್ಣು ಬಿಟ್ಟಿದ್ದ ಹಸಿ ಮರಗಳನ್ನು ಕಡಿದು ಹಾಕಿದರು. ಕೆಲವರು ದೈತ್ಯರು ಉರಿಯುವ ಕೊಳ್ಳಿಗಳಿಂದ ಜನರ ಮನೆಗಳನ್ನು ಸುಟ್ಟು ಹಾಕಿದರು. ಹೀಗೆ ದೈತ್ಯರು ನಿರಪರಾಧಿಗಳಾದ ಜನರಿಗೆ ತುಂಬ ಪೀಡೆಯನ್ನು ಕೊಡತೊಡಗಿದರು. ಆಗ ದೇವತೆಗಳು ಸ್ವರ್ಗವನ್ನು ಬಿಟ್ಟು ಯಾರಿಗೂ ತಿಳಿಯದ ಹಾಗೆ ರೂಪಗಳನ್ನು ಮರೆಸಿಕೊಂಡು ಭೂಮಿಯಲ್ಲಿ ಸಂಚರಿಸತೊಡಗಿದರು. ಅಪ್ಪ ಯುಧಿಷ್ಠಿರ, ತನ್ನ ಸೋದರನ ಮರಣದಿಂದ ಹಿರಣ್ಯಕಶಿಪುವಿಗೆ ತುಂಬ ದುಃಖವಾಯಿತು. ಆತನಿಗೆ ತಿಲೋದಕವೇ ಮುಂತಾದ ಅಂತ್ಯಷ್ಟಿ ಕ್ರಿಯೆಗಳು ಆದ ಬಳಿಕ ದೇಶ ಕಾಲಗಳನ್ನು ನಿರ್ಣಯಿಸುವುದರಲ್ಲಿ ನಿಪುಣನಾದ ಹಿರಣ್ಯಕಶಿಪುವು ಆತನ ಪುತ್ರರಾಗಿದ್ದ ಶಕುನಿ, ಶಂಬರ, ದೃಷ್ಟ, ಭೂತಸಂತಾನ, ವೃಕ, ಕಾಲನಾಭ, ಮಹಾನಾಭ, ಹರಿಶ್ಮಶ್ರು ಮತ್ತು ಉತ್ಕಚ ಎಂಬುವರಿಗೆ ಸಮಾಧಾನ ಹೇಳಿದನು.
ಅವರ ತಾಯಿಯಾದ ವೃಷದ್ಭಾನುವನ್ನು ಮತ್ತು ತನ್ನ ತಾಯಿಯಾದ ದಿತಿದೇವಿಯನ್ನು ಸಂತೈಸುತ್ತಾ ಹೀಗೆಂದನು: ನನ್ನ ಪ್ರೀತಿಯ ಅಮ್ಮನೇ, ಸೊಸೆಯೇ, ಪುತ್ರರೇ, ನೀವು ಮಹಾವೀರನಾಗಿದ್ದ ಹಿರಣ್ಯಾಕ್ಷನಿಗಾಗಿ ಸ್ವಲ್ಪವೂ ಶೋಕ ಪಡಬಾರದು. ಏಕೆಂದರೆ ರಣರಂಗದಲ್ಲಿ ಶತ್ರುವಿನೆದುರಿಗೆ ನಿಂತು ಹೋರಾಡುತ್ತಾ ಪ್ರಾಣತ್ಯಾಗ ಮಾಡುವುದೇ ವೀರ ಪುರುಷನು ಬಯಸುವ ಶ್ಲಾಘ್ಯವಾದ ಮರಣವು. ಭೂತಾನ ಮಿತ ಸಂವಾಸ ಪ್ರಪಾಯಾಮಿವ ಸುವ್ರತೆ ದೈವೇನೈಕತ್ರ ದೀತಾನಾಂ ಮುನ್ನೀತಾನಾಂ ಸ್ವಕರ್ಮಭಿಹಿ. ಅರವಟ್ಟಿಗೆಯಲ್ಲಿ ಜನರು ಯಾವಾಗಲೂ ಪರಸ್ಪರವಾಗಿ ಸೇರುವರು ಮತ್ತು ಕೊಂಚ ಕಾಲ ಮಾತ್ರ ಜೊತೆಯಲ್ಲಿದ್ದು ಶೀಘ್ರದಲ್ಲಿಯೇ ಅಗಲಿ ಹೋಗುವರು. ಲೋಕದಲ್ಲಿ ಜೀವಿಗಳ ಸೇರುವಿಕೆ ಮತ್ತು ಅಗಲಿಕೆಗಳು ಹೀಗೆಯೇ ತಮ್ಮ ತಮ್ಮ ಕರ್ಮಾನುಗುಣವಾಗಿ ದೈವ ಸಂಕಲ್ಪದಿಂದ ಯಾವಾಗಲೂ ಒಂದುಗೂಡಿ ಶೀಘ್ರದಲ್ಲಿಯೇ ಅವರು ಅಗಲಿ ಹೋಗುವರು. ವಾಸ್ತವವಾಗಿ ಆತ್ಮನಿಗೆ ಜನನ ಮರಣಗಳೇ ಇಲ್ಲ. ಆತನು ನಿತ್ಯನು, ಅಳಿವಿಲ್ಲದವನು, ಶುದ್ಧನು, ಸರ್ವಗತನು, ಸರ್ವಜ್ಞನು ಮತ್ತು ದೇಹ, ಇಂದ್ರಿಯ ಮುಂತಾದವುಗಳ ದೆಸೆಯಿಂದ ಬೇರೆಯಾಗಿರುವವನು. ಆತನು ತನ್ನ ಅವಿದ್ಯೆಯಿಂದಲೇ ದೇಹಾದಿಗಳ ಸೃಷ್ಟಿಯನ್ನು ಪಡೆದು ಭೋಗಗಳಿಗೆ ಸಾಧನವಾದ ಸೂಕ್ಷ್ಮ ಶರೀರವನ್ನು ಸ್ವೀಕರಿಸುವನು. ನೀರು ಅಲ್ಲಾಡುತ್ತಿದ್ದರೆ ಅದರಲ್ಲಿ ಪ್ರತಿಬಿಂಬಿಸಿರುವ ಮರಗಳು ಕಂಪಿಸುತ್ತಿರುವಂತೆ ಕಾಣುತ್ತವೆ. ಕಣ್ಣುಗಳು ಸುತ್ತುತ್ತಿದ್ದರೆ ಜೊತೆಗೆ ಇಡೀ ಭೂಮಿಯೇ ಸುತ್ತುತ್ತಿರುವಂತೆ ಕಾಣಿಸುತ್ತದೆ. ಹಾಗೆಯೇ ವಿಷಯಗಳ ಕಾರಣದಿಂದಾಗಿ ಮನಸ್ಸು ಭ್ರಮಿಸುತ್ತಿದ್ದರೆ ವಾಸ್ತವವಾಗಿ ನಿರ್ವಿಕಾರವಾಗಿರುವ ಆತ್ಮನು ಕೂಡ ಅದರಂತೆಯೇ ಭ್ರಮಿಸುತ್ತಿರುವಂತೆ ಕಾಣುವನು. ಎಲ್ಲ ರೀತಿಗಳಲ್ಲೂ ಶರೀರರಹಿತನೇ ಆಗಿರುವ ಆತ್ಮನನ್ನು ಶರೀರವೆಂದು ತಿಳಿಯುವುದೇ ಅಜ್ಞಾನವು. ಈ ಅಜ್ಞಾನದಿಂದಲೇ ಇಷ್ಟಾನಿಷ್ಟ ವಸ್ತುಗಳ ಸೇರುವಿಕೆ ಮತ್ತು ಅಗಲಿಕೆಗಳು ಉಂಟಾಗುವುದು. ಇದರಿಂದಲೇ ಕರ್ಮಗಳೊಡನೆ ಸಂಬಂಧ ಉಂಟಾಗುವುದರಿಂದ ಸಂಸಾರದಲ್ಲಿ ಅಲೆದಾಡುತ್ತಿರಬೇಕಾಗುವುದು. ಹುಟ್ಟು ಸಾವುಗಳು, ಬಗೆ ಬಗೆಯ ಶೋಕಗಳು, ಅವಿವೇಕ, ಚಿಂತೆ ಮತ್ತು ವಿವೇಕದ ಮರೆವು ಇವೆಲ್ಲಕ್ಕೂ ಈ ಅಜ್ಞಾನವೇ ಕಾರಣವು. ಈ ವಿಷಯದಲ್ಲಿ ಮಹಾತ್ಮರು ಒಂದು ಪುರಾತನವಾದ ಇತಿಹಾಸವನ್ನು ಹೇಳುತ್ತಾರೆ. ಅದರಲ್ಲಿ ಸತ್ತು ಹೋದ ಮನುಷ್ಯನ ನೆಂಟರಿಷ್ಟರಿಗೂ ಯಮಧರ್ಮರಾಜನಿಗೂ ನಡೆದ ಸಂಭಾಷಣೆಯೊಂದು ಬರುತ್ತದೆ. ಆ ಕಥೆಯನ್ನು ಹೇಳುತ್ತೇನೆ, ಸಾವಧಾನವಾಗಿ ಕೇಳಿರಮ್ಮ. ಉಶೀನರ ದೇಶದಲ್ಲಿ ಕೀರ್ತಿಶಾಲಿಯಾದ ಒಬ್ಬ ರಾಜನಿದ್ದನು. ಆತನ ಹೆಸರು ಸುಯಜ್ಞ. ಯುದ್ಧದಲ್ಲಿ ಶತ್ರುಗಳು ಆತನನ್ನು ಕೊಂದು ಹಾಕಿಬಿಟ್ಟರು. ಆತನ ಶವದ ಸುತ್ತಲೂ ಬಂಧುಮಿತ್ರರು ಕುಳಿತು ಗೋಳಾಡತೊಡಗಿದರು. ರಾಜನ ರತ್ನ ಖಚಿತವಾದ ಕವಚವು ಹರಿದು ಚಿಂದಿಯಾಗಿತ್ತು. ಒಡವೆಗಳು, ಮಾಲಿಕೆಗಳು ಚೆಲ್ಲಾಪಿಲ್ಲಿಯಾಗಿ ಬಿಟ್ಟಿದ್ದವು. ಬಾಣಗಳ ಏಟುಗಳಿಂದ ಆತನ ಎದೆಯು ಸೀಳಿ ಹೋಗಿತ್ತು. ದೇಹವು ರಕ್ತದಿಂದ ತೊಯ್ದು ಹೋಗಿತ್ತು. ತಲೆಗೂದಲು ಚದುರಿ ಹೋಗಿತ್ತು. ಕಣ್ಣುಗಳು ಕುಸಿದು ಹೋಗಿದ್ದವು. ಕೋಪದಿಂದ ಹಲ್ಲುಗಳು ತುಟಿಗಳನ್ನು ಕಚ್ಚಿಕೊಂಡಿದ್ದವು. ಕಮಲದಂತಿದ್ದ ಮುಖವನ್ನು ಧೂಳು ಮುಚ್ಚಿಕೊಂಡಿತ್ತು. ಯುದ್ಧದಲ್ಲಿ ಆತನ ಎಲ್ಲ ಶಸ್ತ್ರಗಳು ಮತ್ತು 2 ತೋಳುಗಳು ಕಡಿದು ಹೋಗಿದ್ದವು. ವಿಧಿವಶದಿಂದ ತಮ್ಮ ಪತಿಗೆ ಒದಗಿದ ಈ ಅವಸ್ಥೆಯನ್ನು ಕಂಡು ಉಶೀನರ ನರೇಶನ ರಾಣಿಯರು ದುಃಖ ಸಾಗರದಲ್ಲಿ ಮುಳುಗಿದರು. ಹಾ ನಾಥ, ಸತ್ಯವು ಕೆಟ್ಟವು ಎಂದು ಮತ್ತೆ ಮತ್ತೆ ಎದೆಯನ್ನು ಚಚ್ಚಿಕೊಳ್ಳುತ್ತಾ ಪತಿಯ ಪಾದಗಳ ಬಳಿ ಬಿದ್ದು ಬಿಟ್ಟರು. ಹಾಗೆ ಗಟ್ಟಿಯಾಗಿ ರೋಧಿಸುತ್ತಿದ್ದಾಗ ಅವರು ಸ್ತನಗಳ ಮೇಲೆ ಬಳಿದುಕೊಂಡಿದ್ದ ಕುಂಕುಮ ಕೇಸರಿಯ ಲೇಪದೊಡನೆ ಸೇರಿ ಕೆಂಪಾದ ಕಣ್ಣೀರಿನ ಧಾರೆಯು ಪ್ರಿಯತಮನಾದ ಪತಿಯ ಪಾದಗಳನ್ನು ನೆನೆಸುತ್ತಿತ್ತು. ಅವರ ತಲೆಗೂದಲು ಮತ್ತು ತೊಟ್ಟಿದ್ದ ಆಭರಣಗಳು ಅಸ್ತವ್ಯಸ್ತವಾಗಿದ್ದವು. ಅವರ ಆ ಕರುಣಾಜನಕವಾದ ವಿಲಾಪವನ್ನು ಕೇಳಿದವರೆಲ್ಲ ದುಃಖ ಪರವಶರಾಗುತ್ತಿದ್ದರು. ಅಯ್ಯೋ, ವಿಧಿಯು ಎಂತಹ ನಿಷ್ಕರುಣಿಯು! ಅವನೇ ಈಗ ನಿನ್ನನ್ನು ನಮ್ಮ ಕಣ್ಣುಗಳಿಂದ ಮರೆಮಾಚಿದ್ದಾನೆ. ಪ್ರಿಯನೇ, ಪ್ರಭೋ, ಹಿಂದೆ ನೀನು ಉಶೀನರ ದೇಶವಾಸಿಗಳೆಲ್ಲರಿಗೂ ಜೀವನವನ್ನು ಕೊಡುತ್ತಿದ್ದೆ. ಆದರೆ ಈಗ ನಿನ್ನ ಜೀವನವನ್ನೇ ಕಳೆದುಕೊಂಡು ನಮಗೆ ದುಃಖವನ್ನೇ ಹೆಚ್ಚಿಸುತ್ತಿರುವೆ. ಪತಿದೇವ, ನಿನಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ! ನಮ್ಮ ಅತ್ಯಲ್ಪ ಸೇವೆಯನ್ನು ತುಂಬಾ ದೊಡ್ಡದೆಂದು ತಿಳಿಯುತ್ತಿದ್ದೆ. ಅಕಟ, ಈಗ ನೀನಿಲ್ಲದೆ ನಾವು ಬದುಕಿರುವುದೆಂತು? ನಾವು ನಿನ್ನ ಪಾದಗಳ ಸೇವಕಿಯರಲ್ಲವೇ? ವೀರವರನೆ, ನೀನು ಎಲ್ಲಿಗೆ ಹೋಗುತ್ತಿದ್ದೀಯೋ ಅಲ್ಲಿಗೆ ಬರುವುದಕ್ಕೆ ನಮಗೂ ಆಜ್ಞೆಯನ್ನು ನೀಡು ಎಂದು ಮೊದಲಾಗಿ ಹೇಳುತ್ತಾ ಅವರು ಪತಿಯ ಶವವನ್ನು ಹಿಡಿದುಕೊಂಡು ಗೋಳಾಡುತ್ತಿದ್ದರು. ಆ ಶವವನ್ನು ದಹನ ಸಂಸ್ಕಾರಕ್ಕಾಗಿ ಅಲ್ಲಿಂದ ಎತ್ತಿಕೊಂಡು ಹೋಗಲು ಬಿಡುವುದಕ್ಕೂ ಅವರು ಇಷ್ಟಪಡುತ್ತಿರಲಿಲ್ಲ. ಇಷ್ಟರಲ್ಲಿಯೇ ಸೂರ್ಯನು ಅಸ್ತಮಾನ ಹೊಂದಿಬಿಟ್ಟನು. ರಾಜನ ಬಂಧುಮಿತ್ರರು ಹಾಗೆ ವಿಲಪಿಸುತ್ತಿರುವುದನ್ನು ಕೇಳಿ ಅವರಿಗೆ ತಿಳುವಳಿಕೆ ನೀಡುವುದಕ್ಕೋಸ್ಕರ ಸ್ವಯಂ ಯಮಧರ್ಮರಾಜನೇ ಒಬ್ಬ ಬಾಲಕನ ವೇಷವನ್ನು ಧರಿಸಿ ಅಲ್ಲಿಗೆ ಬಂದು ಅವರಿಗೆ ಹೇಳಿದನು. ಬಾಲಕ ರೂಪಿಯಾದ ಯಮಧರ್ಮರಾಜನ ಉಪದೇಶ. ಆಹಾ, ಇದೇನಿದು! ವಯಸ್ಸಿನಲ್ಲಿ ಇಷ್ಟು ದೊಡ್ಡವರಾಗಿ ಲೋಕದಲ್ಲಿ ಜನರ ಬದುಕು ಸಾವುಗಳನ್ನು ದಿನನಿತ್ಯವೂ ನೋಡುತ್ತಿದ್ದರು ಇವರು ಹೀಗೆ ಮೋಹಕ್ಕೆ ಒಳಗಾಗಿದ್ದಾರಲ್ಲ. ಈ ಮನುಷ್ಯನು ಇಲ್ಲಿ ಎಲ್ಲಿಂದ ಬಂದಿದ್ದನೋ ಅಲ್ಲಿಗೆ ಹೊರಟು ಹೋದನು.
ಈ ಜನರೂ ಕೂಡ ಒಂದಲ್ಲ ಒಂದು ದಿನ ಅಲ್ಲಿಗೆ ಹೋಗಲೇಬೇಕು. ಆದರೂ ಹೀಗೇಕೆ ವ್ಯರ್ಥವಾಗಿ ಇಷ್ಟು ಶೋಕ ಪಡುತ್ತಿದ್ದಾರೆ? ನಿಮಗಿಂತಲೂ ನಾವೇ ಎಷ್ಟೋ ಪಾಲಿನಷ್ಟು ಶ್ರೇಷ್ಠರು, ಧನ್ಯರು. ಏಕೆಂದರೆ ತಂದೆ ತಾಯಿಗಳು ತೊರೆದು ಬಿಟ್ಟಿದ್ದರೂ ನಾವು ಎಳ್ಳಷ್ಟು ಚಿಂತೆ ಪಡುತ್ತಿಲ್ಲ. ನಾವು ದೇಹದಿಂದ ದುರ್ಬಲರಾಗಿದ್ದರೂ ತೋಳವೆ ಮುಂತಾದ ಕ್ರೂರ ಮೃಗಗಳು ನಮ್ಮನ್ನು ತಿಂದು ಹಾಕುತ್ತಿಲ್ಲ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ತಾಯಿಯ ಗರ್ಭದಲ್ಲಿ ಇದ್ದಾಗ ಯಾವನು ರಕ್ಷಿಸಿದನೋ ಅವನೇ ಈ ಜೀವನದಲ್ಲೂ ನಮ್ಮನ್ನು ರಕ್ಷಿಸುತ್ತಾ ಬಂದಿರುವನು ಮತ್ತು ಮುಂದೆಯೂ ಆತನೇ ರಕ್ಷಣೆ ಮಾಡುವನು. ದೇವಿಯರೇ, ತನ್ನ ಇಚ್ಛಾ ಮಾತ್ರದಿಂದ ಈ ಜಗತ್ತನ್ನು ರಕ್ಷಿಸಿ ಲಯಗೊಳಿಸುವ ಪ್ರಭುವಾದ ಪರಮೇಶ್ವರನಿಗೆ ಈ ಜಗತ್ತು ಒಂದು ಆಟದ ಬೊಂಬೆಯಂತೆ. ಈ ಚರಾಚರವಾದ ಜಗತ್ತನ್ನು ನಿಗ್ರಹಿಸುವುದಕ್ಕೂ ಅನುಗ್ರಹಿಸುವುದಕ್ಕೂ ಆತನೊಬ್ಬನೇ ಸಮರ್ಥನು. ಅದೃಷ್ಟವು ಅನುಕೂಲವಾಗಿದ್ದರೆ ಬೀದಿಯಲ್ಲಿ ಕಳೆದು ಹೋದ ವಸ್ತುವು ಅಲ್ಲಿ ಹಾಗೆಯೇ ಬಿದ್ದಿರುವುದು. ಆದರೆ ಅದೇ ಅದೃಷ್ಟವು ವಿರುದ್ಧವಾದರೆ ಮನೆಯಲ್ಲಿ ಪೆಟ್ಟಿಗೆಯೊಳಗೆ ಜೋಪಾನವಾಗಿ ಇಟ್ಟಿರುವ ವಸ್ತುವು ಕಳೆದು ಹೋಗುವುದು. ದೈವದ ದಯಾ ದೃಷ್ಟಿಯಿದ್ದರೆ ಜೀವವು ಬೇರಾವ ಸಹಾಯವೂ ಇಲ್ಲದೆ ಇದ್ದರೂ ಅರಣ್ಯದಲ್ಲಿಯೇ ಬಹಳ ದಿವಸಗಳ ಕಾಲ ಬದುಕಿರುವುದು. ಆದರೆ ಅದೇ ದೈವವು ವಿರುದ್ಧವಾದರೆ ಮನೆಯಲ್ಲಿ ಸುರಕ್ಷಿತನಾಗಿದ್ದವನು ಸತ್ತು ಹೋಗುವನು. ಎಲೈ ರಾಣಿಯರೇ, ಪ್ರತಿಯೊಂದು ಪ್ರಾಣಿಗೂ ಸಾವು ಅದರ ಪೂರ್ವ ಜನ್ಮದ ಕರ್ಮ ವಾಸನೆಗೆ ಅನುಗುಣವಾಗಿ ನಿರ್ದಿಷ್ಟವಾದ ಕಾಲದಲ್ಲಿಯೇ ಆಗುವುದು ಮತ್ತು ಅದರ ಜನ್ಮವು ಅದಕ್ಕನುಗುಣವಾದ ನಿರ್ದಿಷ್ಟ ಸಮಯದಲ್ಲೇ ಆಗುವುದು. ಆದರೆ ಆತ್ಮನು ಶರೀರದಿಂದ ಅತ್ಯಂತ ಭಿನ್ನನಾದವನು. ಆದುದರಿಂದ ಆ ಶರೀರದಲ್ಲಿಯೇ ವಾಸ ಮಾಡುತ್ತಿದ್ದರೂ ಅದರ ಧರ್ಮಗಳು ಆತನನ್ನು ಮುಟ್ಟಲಾರವು. ಇದಂ ಶರೀರಂ ಪುರುಷಸ್ಯ ಮೋಹಜಂ ಯಥಾ ಪೃಥಗ್ ಭೌತಿಕ ಮೀಯತೆ ಗ್ರಹಂ ಯಥೌಧಕೈ ಪಾರ್ಥಿವ ತೇಜಸೈರ್ಜನಃ ಕಾಲೇನ ಜಾತೋ ವಿಕೃತೋ ವಿನಶ್ಯತಿ. ಮನುಷ್ಯನು ತನ್ನ ಮನೆಯನ್ನು ತನ್ನಿಂದ ಬೇರೆ ವಸ್ತುವೆಂದು, ಒಂದು ಮಣ್ಣಿನ ಪದಾರ್ಥವೆಂದು ತಿಳಿಯುವಂತೆಯೇ ತನ್ನ ಶರೀರವನ್ನು ತನ್ನಿಂದ ಬೇರೆಯಾದುದು ಮತ್ತು ಮಣ್ಣಿನಿಂದ ಆದ ಪದಾರ್ಥವೆಂದು ತಿಳಿಯಬೇಕು. ಆದರೆ ಮೋಹದಿಂದ ಅದನ್ನು ತಾನೇ ಎಂದು ಆತನು ಭಾವಿಸುತ್ತಾನೆ. ನೀರಿನ ಗುಳ್ಳೆಯೇ ಮುಂತಾದ ನೀರಿನ ವಿಕಾರಗಳು, ಮಡಕೆಯೇ ಮುಂತಾದ ಮಣ್ಣಿನ ವಿಕಾರಗಳು ಮತ್ತು ಒಡವೆಯೇ ಮುಂತಾದ ಚಿನ್ನದ ವಿಕಾರಗಳು ಯಾವುದೋ ಸಮಯ ವಿಶೇಷದಲ್ಲಿ ರಚಿತವಾಗಿ ರೂಪಾಂತರಗೊಂಡು ನಷ್ಟ ಹೊಂದುವುದಿಲ್ಲವೇ? ಹಾಗೆಯೇ ಈ ನೀರು, ಮಣ್ಣು ಮತ್ತು ತೇಜಸ್ಸುಗಳ ವಿಕಾರದಿಂದ ಆಗಿರುವ ಈ ಶರೀರವು ಯಾವುದೋ ಕಾಲದಲ್ಲಿ ಹೀಗೆಯೇ ರೂಪಾಂತರಗೊಂಡು ಕಡೆಗೆ ನಾಶ ಹೊಂದುವುದು. ಯಥಾನಲೋ ದಾರುಷು ಭಿನ್ನ ಈಯತೆ ಯಥಾನಿಲೋ ದೇಹಗತಃ ಪೃಥಕ್ ಸ್ಥಿತಃ ಯಥಾ ನಭ ಸರ್ವಗತಂ ನ ಸಜ್ಜತೆ ತಥಾ ಪುಮಾನ್ ಸರ್ವಗುಣಾಶ್ರಯ ಪರಃ. ಮರದಲ್ಲಿ ಅಡಗಿರುವ ವ್ಯಾಪಕವಾದ ಅಗ್ನಿಯು ಆ ಮರದಿಂದ ಬೇರೆಯಾದದ್ದು ಎಂಬುದು ಹೇಗೆ ಸ್ಪಷ್ಟವೋ, ವಾಯುವು ದೇಹದಲ್ಲಿದ್ದರೂ ಆ ದೇಹದಿಂದ ಬೇರೆಯಾಗಿ ಹೇಗೆ ಸಂಬಂಧಿಸದೇ ಇರುವುದು ಎಂಬುದು ಹೇಗೆ ಸ್ಪಷ್ಟವೋ, ಆಕಾಶವು ಎಲ್ಲೆಡೆಗಳಲ್ಲಿಯೂ ಒಂದೇ ರೀತಿಯಲ್ಲಿ ಎಲ್ಲದರಿಂದಲೂ ಬೇರೆಯಾಗಿ ಯಾವುದರ ಗುಣದೋಷಗಳಿಂದಲೂ ಮುಟ್ಟಲ್ಪಡುವುದಿಲ್ಲ ಎಂಬುದು ಹೇಗೆ ಸ್ಪಷ್ಟವೋ, ಹಾಗೆಯೇ ಎಲ್ಲ ದೇಹೇಂದ್ರಿಯಗಳಲ್ಲಿ ವಾಸ ಮಾಡುತ್ತಾ ಅವುಗಳಿಗೆ ಆಶ್ರಯವಾಗಿರುವ ಆತ್ಮವು ಕೂಡ ಅವುಗಳಿಂದ ಬೇರೆಯಾಗಿ ನಿರ್ಲಿಪ್ತವಾಗಿದೆ ಎಂಬುದು ಅಷ್ಟೇ ಸ್ಪಷ್ಟವಾಗಿದೆ. ಎಲೈ ಮೂಢ ಜನರೇ, ಯಾವುದಕ್ಕೋಸ್ಕರ ನೀವೆಲ್ಲರೂ ಶೋಕಪಡುತ್ತಿದ್ದೀರೋ ಆ ಸುಯಜ್ಞ ಎಂಬ ಹೆಸರಿನ ಶರೀರವಾದರೂ ನಿಮ್ಮ ಮುಂದೆಯೇ ಬಿದ್ದಿದೆ. ನೀವು ನೋಡುತ್ತಿದ್ದುದು ಇದನ್ನೇ. ಆದರೆ ಇದರೊಳಗೆ ಕೇಳುವವನು, ಮಾತನಾಡುವವನು ಯಾವನು ಆಗಿದ್ದನೋ ಆತನು ಹಿಂದೆ ಎಂದೂ ಯಾರಿಗೂ ಕಾಣಿಸುತ್ತಿರಲಿಲ್ಲ. ಈಗಲೂ ಆತನು ಕಾಣಿಸುತ್ತಿಲ್ಲ. ಅಂದ ಬಳಿಕ ನೀವು ಶೋಕಪಡುವುದೇಕೆ? ಇದರೊಳಗೆ ಮಾತನಾಡುತ್ತಿದ್ದವನು ಮತ್ತು ಕೇಳುತ್ತಿದ್ದವನು ಪ್ರಾಣನು. ಆತನು ಇದನ್ನು ಬಿಟ್ಟು ಹೋದನು ಎಂದು ಹೇಳುವಿರೋ? ಅದು ಸರಿಯಲ್ಲ. ಏಕೆಂದರೆ ಗಾಢ ನಿದ್ರೆಯ ಸಮಯದಲ್ಲಿ ಪ್ರಾಣನು ಇದ್ದರೂ ಆತನು ಮಾತನಾಡುವುದೂ ಇಲ್ಲ, ಕೇಳುವುದೂ ಇಲ್ಲ. ಶರೀರದಲ್ಲಿ ಎಲ್ಲ ಇಂದ್ರಿಯಗಳ ಚೇಷ್ಟೆಗಳಿಗೂ ಕಾರಣವಾಗಿರುವ ಯಾವ ಮಹಾಪ್ರಾಣವುಂಟೋ ಅದು ಮುಖ್ಯ ವಸ್ತುವಾಗಿದ್ದರೂ ಕೇಳುವುದು ಮತ್ತು ಮಾತನಾಡುವುದು ಆ ಪ್ರಾಣವಲ್ಲ. ಏಕೆಂದರೆ ಪ್ರಾಣವು ಜಡ ವಸ್ತುವು. ದೇಹ ಮತ್ತು ಇಂದ್ರಿಯಗಳ ಮೂಲಕ ಎಲ್ಲ ಪದಾರ್ಥಗಳನ್ನು ದರ್ಶಿಸುತ್ತಿರುವ, ಎಲ್ಲದಕ್ಕೂ ಸಾಕ್ಷಿಯಾಗಿರುವ ಯಾವ ಆತ್ಮವುಂಟೋ ಅದು ಶರೀರ ಮತ್ತು ಪ್ರಾಣ ಇವೆರಡಕ್ಕಿಂತಲೂ ಬೇರೆಯಾದುದು. ಈ ಆತ್ಮನು ವ್ಯಾಪಕನು, ಪರಿಚ್ಛಿನ್ನನಲ್ಲ. ಆದರೂ ಪಂಚಭೂತ, ಇಂದ್ರಿಯ ಮತ್ತು ಮನಸ್ಸುಗಳಿಂದ ಕೂಡಿದ ದೇವ, ಮನುಷ್ಯ, ಪಶು, ಪಕ್ಷಿ ಇತ್ಯಾದಿ ರೂಪವಾದ ಉಚ್ಚ ನೀಚ ಶರೀರಗಳನ್ನು ಧರಿಸುತ್ತಾನೆ ಮತ್ತು ತನ್ನ ವಿವೇಕ ಬಲದಿಂದ ಮುಕ್ತಿಯನ್ನು ಪಡೆಯುತ್ತಾನೆ. ವಾಸ್ತವವಾಗಿ ಆತನು ಇವೆಲ್ಲಕ್ಕಿಂತಲೂ ಭಿನ್ನನಾದವನು. ಆತನು ಎಲ್ಲಿಯವರೆಗೆ ಪಂಚ ಪ್ರಾಣಗಳು
ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಬುದ್ಧಿ ಮತ್ತು ಮನಸ್ಸು ಎಂಬ 17 ತತ್ವಗಳಿಂದ ರಚಿತವಾದ ಲಿಂಗ ಶರೀರದೊಡನೆ ಕೂಡಿರುವನೋ ಅಲ್ಲಿಯವರೆಗೂ ಕರ್ಮಗಳಲ್ಲಿ ಸಿಕ್ಕಿಕೊಂಡಿರುವನು. ಈ ಬಂಧನದ ಕಾರಣದಿಂದಲೇ ಮಾಯೆಯಿಂದ ಉಂಟಾದ ಮೋಹ ಮತ್ತು ಕ್ಲೇಶಗಳು ನಿರಂತರವಾಗಿ ಆತನ ಬೆನ್ನು ಹತ್ತಿರುವುದು. ಪ್ರಕೃತಿಯ ಗುಣಗಳನ್ನು ಮತ್ತು ಅವುಗಳಿಂದ ಆಗಿರುವ ವಸ್ತುಗಳನ್ನು ಪರಮಾರ್ಥವೆಂದು ತಿಳಿಯುವುದು ಅಥವಾ ಹೇಳುವುದು ವ್ಯರ್ಥವಾದ ಆಗ್ರಹ, ದುರಾಗ್ರಹ, ಇಂದ್ರಿಯಗಳಿಂದ ಗ್ರಹಿಸಲ್ಪಡುವುದೆಲ್ಲವೂ ಮನಸ್ಸಿನ ಮಂಡಿಗೆಗೂ ಕನಸಿನ ದೃಶ್ಯಗಳಿಗೂ ಸಮಾನವಾದವು. ಅದು ಪರಮಾರ್ಥಿಕವಲ್ಲ, ಅದು ಪಾರಮಾರ್ಥಿಕವಲ್ಲ. ಆದುದರಿಂದ ಶರೀರ ಮತ್ತು ಆತ್ಮ ಇವುಗಳ ತತ್ವವನ್ನು ಅರಿತವನು ಶರೀರಕ್ಕಾಗಿಯೂ ಶೋಕಿಸುವುದಿಲ್ಲ ಮತ್ತು ಆತ್ಮಕ್ಕಾಗಿಯೂ ಶೋಕಪಡುವುದಿಲ್ಲ. ಏಕೆಂದರೆ ಶರೀರವು ಅನಿತ್ಯವೇ ಆಗಿದೆ ಎಂಬುದು ಮತ್ತು ಆತ್ಮನು ನಿತ್ಯನೇ ಆಗಿದ್ದಾನೆ ಎಂಬುದು ಆತನಿಗೆ ತಿಳಿದಿದೆ. ಆದರೆ ಜ್ಞಾನದಲ್ಲಿ ದೃಢತೆ ಇಲ್ಲದ ಕಾರಣ ಯಾರು ಶೋಕಪಡುತ್ತಾರೋ ಅವರ ಸ್ವಭಾವವನ್ನು ಬದಲಾಯಿಸುವುದು ತುಂಬ ಕಷ್ಟ. ಒಂದು ಅರಣ್ಯದಲ್ಲಿ ಒಬ್ಬ ಬೇಟೆಗಾರನಿದ್ದನು. ಆತನು ಅರಣ್ಯದ ಹಕ್ಕಿಗಳ ಪಾಲಿಗೆ ವಿಧಿಯು ಸೃಷ್ಟಿಸಿ ಕಳುಹಿಸಿದ ಯಮನೇ ಆಗಿದ್ದನು. ಅಲ್ಲಲ್ಲಿ ಬಲೆಯನ್ನು ಹರಡಿ ಹಕ್ಕಿಗಳಿಗೆ ಆಹಾರದ ಆಸೆ ತೋರಿಸಿ ಅವುಗಳನ್ನು ಬಲೆಯಲ್ಲಿ ಸಿಕ್ಕಿಸಿಕೊಳ್ಳುತ್ತಿದ್ದನು. ಒಂದು ದಿನ ಆತನು ಅಲ್ಲಿ ಒಂದು ಕುಲಿಂಗ ಪಕ್ಷಿಯ ಜೋಡಿಯು ಕಾಳು ತಿನ್ನುತ್ತಿರುವುದನ್ನು ಕಂಡನು. ಅವುಗಳಲ್ಲಿ ಅವನು ಹೆಣ್ಣು ಹಕ್ಕಿಯನ್ನು ಶೀಘ್ರವಾಗಿ ಬಲೆಯಲ್ಲಿ ಹಿಡಿದು ಬಿಟ್ಟನು. ಅದು ಕಾಲವಶದಿಂದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡತೊಡಗಿತು. ತನ್ನ ಮಡದಿಯ ಆ ವಿಪತ್ತನ್ನು ಕಂಡು ಗಂಡು ಹಕ್ಕಿಗೆ ಅಪಾರವಾದ ಶೋಕ ಉಂಟಾಯಿತು. ಅದಕ್ಕೆ ಆ ಹೆಣ್ಣು ಹಕ್ಕಿಯನ್ನು ಬಿಡಿಸಲು ಸಾಧ್ಯವಾಗದಿದ್ದರೂ ಸ್ನೇಹವಶದಿಂದ ಅದಕ್ಕಾಗಿ ವಿಲಪಿಸತೊಡಗಿತು. ಈ ವಿಧಿಗೆ ಏನು ಬೇಕಾದರೂ ಮಾಡುವ ಶಕ್ತಿ ಇದೆ. ಆದರೆ ಈತನು ಅತ್ಯಂತ ನಿರ್ದಯನು, ದಯೆಯ ಲವಲೇಶವೂ ಇಲ್ಲದವನು. ನನ್ನ ಸಹಚಾರಿಣಿಯನ್ನು ಹೀಗೆ ಕಷ್ಟಕ್ಕೆ ಸಿಕ್ಕಿಸಿದನಲ್ಲ. ಮೊದಲನೆಯದಾಗಿ ಈಕೆಯು ಹೆಂಗಸು. ಇದಲ್ಲದೆ ದುರದೃಷ್ಟಶಾಲಿನಿಯಾದ ಈಕೆ ನನಗೋಸ್ಕರ ಶೋಕಪಡುತ್ತಾ ಅತಿ ದೈನ್ಯದಿಂದ ಒದ್ದಾಡುತ್ತಿದ್ದಾಳೆ. ಈ ಬಡಪಾಯಿಯನ್ನು ಹೀಗೆ ವಿಪತ್ತಿಗೆ ಸಿಕ್ಕಿಸಿರುವ ಈ ವಿಧಿಗೆ ಏನು ಪ್ರಯೋಜನ? ಹಾಗೆ ಕಾರಣವಿಲ್ಲದೆ ಕಷ್ಟ ಕೊಡುವುದೇ ಈತನ ಇಚ್ಛೆಯಾಗಿದ್ದರೆ ನನ್ನನ್ನೇ ಎತ್ತಿಕೊಂಡು ಹೋಗಲಿ. ಈಕೆಯನ್ನು ಬಿಟ್ಟು ನಾನು ದೈನ್ಯ ದುಃಖಗಳಿಂದ ಕೂಡಿದ ವಿಧುರನ ಜೀವನವನ್ನು ಹೇಗೆ ತಾನೇ ನಡೆಸಿಯೇನು? ಇನ್ನೂ ನನ್ನ ಮರಿಗಳ ರೆಕ್ಕೆಗಳೇ ಬಲಿತಿಲ್ಲ. ನನ್ನ ಈ ಮಡದಿಯು ಮೃತಳಾಗಿ ಬಿಟ್ಟರೆ ತಬ್ಬಲಿಗಳಾದ ಆ ಮಕ್ಕಳನ್ನು ನಾನು ಹೇಗೆ ತಾನೇ ಸಾಕಲಿ? ಅಯ್ಯೋ ಪಾಪ, ಗೂಡಿನಲ್ಲಿ ಆ ನನ್ನ ಮರಿಗಳು ಈಗ ತಾಯಿಯನ್ನು ಎದುರು ನೋಡುತ್ತಿರಬೇಕು ಎಂದು ಚಿಂತೆ ಪಡುತ್ತಿತ್ತು. ಹೀಗೆ ತನ್ನ ಸಹಚಾರಿಣಿಯ ಅಗಲಿಕೆಯಿಂದ ಶೋಕದಲ್ಲಿ ಮುಳುಗಿದ ಆ ಗಂಡು ಹಕ್ಕಿಯು ವಿಲಪಿಸತೊಡಗಿತು. ಕಣ್ಣೀರಿನಿಂದ ಅದರ ಕಂಠವು ಕುಸಿದು ಧ್ವನಿಯೇ ಹೊರಡದಾಯಿತು. ಅದೇ ಸಮಯದಲ್ಲಿ ಹತ್ತಿರದಲ್ಲೇ ಅಡಗಿಕೊಂಡಿದ್ದ ಅದೇ ಬೇಟೆಗಾರನು ಕಾಲನಿಂದ ಪ್ರೇರಿತನಾಗಿ ಅದರ ಮೇಲೆ ಬಲವಾಗಿ ಬಾಣವೊಂದನ್ನು ಬಿಟ್ಟು ಅದು ಅಲ್ಲಿಯೇ ಸತ್ತು ಉರುಳುವಂತೆ ಮಾಡಿದನು. ಎಲೈ ಮೂರ್ಖ ಸ್ತ್ರೀಯರೇ, ನಿಮ್ಮ ಸ್ಥಿತಿಯು ಹೀಗೆಯೇ ಆಗುವುದು. ನಿಮ್ಮನ್ನು ಕೊಂಡೊಯ್ಯಲು ಕಾದಿರುವ ಮೃತ್ಯುವನ್ನು ನೀವು ನೋಡುತ್ತಿಲ್ಲ. ಅದಕ್ಕೆ ಇವನಿಗಾಗಿ ಹೀಗೆ ಅಳುತ್ತಾ ಎದೆ ಚಚ್ಚಿಕೊಳ್ಳುತ್ತಿದ್ದೀರಿ. ನೀವು ಶೋಕ ಪರವಶರಾಗಿ 100 ವರ್ಷಗಳವರೆಗೆ ಹೀಗೆಯೇ ಚಚ್ಚಿಕೊಳ್ಳುತ್ತಿದ್ದರೂ ಈತನನ್ನು ನೀವು ಹಿಂದಕ್ಕೆ ಪಡೆಯಲಾರಿರಿ. ಹಿರಣ್ಯಕಶಿಪುವು ಮುಂದುವರೆದು ಹೇಳುತ್ತಾನೆ, ಆ ಚಿಕ್ಕ ಹುಡುಗನು ಮಾಡಿದ ಜ್ಞಾನಪೂರ್ಣವಾದ ಮಾತುಗಳನ್ನು ಕೇಳಿ ಎಲ್ಲರೂ ಆಶ್ಚರ್ಯದಲ್ಲಿ ಮುಳುಗಿ ಹೋದರು. ಈ ಎಲ್ಲ ಸಂಸಾರವು ಮತ್ತು ಸುಖ ದುಃಖಗಳು ಅನಿತ್ಯ ಮತ್ತು ಅಪರಮಾರ್ಥಿಕ ಎಂದು ಆ ರಾಜನ ನೆಂಟರಿಷ್ಟರಿಗೂ ಹೆಂಡತಿಯರಿಗೂ ತಿಳಿಯಿತು. ಈ ಉಪಾಖ್ಯಾನವನ್ನು ಹೇಳಿಬಿಟ್ಟು ಯಮಧರ್ಮರಾಜನು ಅಲ್ಲಿಯೇ ಅಂತರ್ಧಾನ ಹೊಂದಿದನು. ಮೃತನಾಗಿದ್ದ ರಾಜನ ಬಂಧುಗಳು ಸಮಾಧಾನದಿಂದ ರಾಜನ ಮರಣಾನಂತರದ ಕರ್ಮಗಳನ್ನು ಮಾಡಿದರು. ಆದುದರಿಂದ ನೀವು ನಿಮಗೋಸ್ಕರವಾಗಲಿ ಇತರರಿಗೋಸ್ಕರವಾಗಲಿ ಶೋಕ ಪಡಬೇಡಿರಿ. ಈ ಜಗತ್ತಿನಲ್ಲಿ ಆತ್ಮನು ಯಾರು? ಆತನಿಂದ ಭಿನ್ನನಾದವನು ಯಾರು? ಸ್ವಕೀಯನು ಯಾರು? ಪರಕೀಯನು ಯಾರು? ಪ್ರಾಣಿಗಳಿಗೆ ಅಜ್ಞಾನದಿಂದಲೇ ಈ ತನ್ನವನು ಪರಕೀಯನು ಎಂಬ ದುರಾಗ್ರಹವು ಉಂಟಾಗಿದೆ. ಇದಕ್ಕೆ ಬೇರೇನೂ ಕಾರಣವಿಲ್ಲ. ನಾರದರು ಹೇಳುತ್ತಾರೆ, ಎಲ ಯುಧಿಷ್ಠಿರನೇ ಕೇಳು. ಹಿರಣ್ಯಕಶಿಪುವಿನ ಆ ಮಾತುಗಳನ್ನು ಕೇಳಿ ದಿತಿದೇವಿಯು ಮತ್ತು ಆಕೆಯ ಸೊಸೆಯು ಒಡನೆಯೇ ಬಂಧು ಸಂಬಂಧವಾದ ಶೋಕವನ್ನು ತೊರೆದು ಪರತತ್ವ ಸ್ವರೂಪವಾದ ಪರಮಾತ್ಮನಲ್ಲಿ ಮನಸ್ಸನ್ನು ಇರಿಸಿದರು ಎಂಬಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ 7ಮ ಸ್ಕಂದದ 2ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.